ಓಂ ವಿಷ್ಣವೇ ನಮಃ. ಓಂ ಶ್ರೀಶಾಯ ನಮಃ. ಓಂ ವಾಯುವಾಹನಾಯ ನಮಃ. ಓಂ ದೇವೇಶಾಯ ನಮಃ. ಓಂ ಜ್ಞಾನಗಮ್ಯಾಯ ನಮಃ. ಗುರವೇ ನಮಃ. ಓಂ ಮುಕ್ತಾನಾಂ ಪರಮಾಯೈ ಗತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾಂ ಗತಃ ಅರ್ಜುನಃ ಕೃಷ್ಣಃ ಪರಂ ಧಾಮ ಯಯೌ ಇತಿ ಯಾಂ ಕಥಾಂ ಧರ್ಮರಾಜಂ ಉವಾಚ ತದ್ವ್ಯಾಜೇನ ಕೃಷ್ಣಸ್ಯ ಮಹಿಮಾನಮೇವ ವಿಸ್ತರೇಣ ಸ್ವಯಂ ಚ ಸ್ಮೃತ್ವಾ ಅಗ್ರಜಂ ಧರ್ಮರಾಜಂ ಚ ಪ್ರೋವಾಚ. ಈಶೇನ ತೇನ ಕೃಷ್ಣೇನ ರಿಕ್ತಂ ಮಮ ಸರ್ವಂ ಭ್ರಷ್ಟಂ ವರ್ತತೆ ತದೇವ ಗಾಂಡೀವಂ ಧನುಃ ಅದ್ಯಾಪಿ ವರ್ತತೆ. ಪೂರ್ವಂ ಯೇ ಬಾಣಾಃ ಆಸನ್ ತತ್ ಸಮಾನಾಃ ಏವ ಇಷವಃ ಅದ್ಯಾಪಿ ವರ್ತಂತೆ. ತತ್ ಸದೃಶ ಏವ ಪೂರ್ವಂ ಕುರುಕ್ಷೇತ್ರೇ ಯುದ್ಧೇ ಯಃ ರಥಃ ಆಸೀತ್ ಯೇ ಚ ರಥಾಶ್ವಾಃ ಆಸನ್ ತತ್ ಸದೃಶಾಃ ಏವ ರಥಾಶ್ವಾಃ ರಥಃ ಅಶ್ವಾಶ್ಚ ಇದಾನೀಮಪಿ ವರ್ತಂತೆ. ತಥಾಪಿ ತೇನ ಈಶೇನ ರಿಕ್ತೋಹಮಸ್ಮಿ ಅಹಂ ರಥಿ ಅತಏವ ಸರ್ವಮಪಿ ಮರುಭೂಮೌ ಉಕ್ತಮಿವ ವ್ಯರ್ಥಂ ಸಂಜಾತಂ ಇತಿ ಸ್ವಸ್ಯ ದುಃಖಂ ಪ್ರಕಟೀಚಕಾರ. ಅಪಿ ಚ ದ್ವಾರಕಾಯಾಂ ಅಸ್ಮಾಕಂ ಸುಹೃದಾಂ ಯದೂನಾಂ ಕ್ಷೇಮವಿಷಯೇ ಯತ್ ಪೃಷ್ಟಂ ತ್ವಯಾ ಅಸ್ತಿ ತದಪಿ ಇದಾನೀಂ ವದಾಮಿ. ಸರ್ವೇ ತೇ ವಿಪ್ರಶಾಪೇನ ಮೂಢಾಃ ಪರಸ್ಪರಂ ಮುಷ್ಟಿಭಿಃ ನಿಹತ್ಯ ಪರಸ್ಪರಂ ಅಜಾನಂತ ಇವ ಕೇವಲಂ ಚತುಷ್ಪಂಚ ಅವಶೇಷಿತಾಃ ಅನ್ಯೇ ಸರ್ವೇಪಿ ಮೃತ್ಯುಮೇವ ಪ್ರಾಪುಃ ಪ್ರಾಯೇಣೇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. 1ನೇ ಸ್ಕಂದದ 14ನೇ ಅಧ್ಯಾಯದ 22ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಕೃಷ್ಣ ಮತ್ತು ಉಳಿದ ಯಾದವರ ಕುಶಲವನ್ನು ವಿಚಾರಿಸಿಕೊಂಡು ಬರಬೇಕು ಅಂತ ಹೋದಂಥ ಅರ್ಜುನ ಕೃಷ್ಣ ಇನ್ನಿಲ್ಲ ಅಂತ ತನ್ನ ಅಣ್ಣನಿಗೆ ಹೇಳುವ ನೆಪದಲ್ಲಿ ಆ ಕೃಷ್ಣನ ಮಹಿಮೆಯನ್ನೇ ಹೇಳಿದ. 21ರ ಶ್ಲೋಕದವರೆಗೆ ನಾವು ಅದನ್ನು ನೋಡಿದ್ದೇವೆ. ಎಲ್ಲವೂ ಇದೆ. ನಾನಿದ್ದೇನೆ, ಹಿಂದೆ ಇದ್ದಂಥ ಗಾಂಡೀವ ಧನಸ್ಸೇ ಹೀಗಿದೆ, ಅಂಥವೇ ಬಾಣಗಳೀಗಿವೆ, ಹಿಂದಿದ್ದ ಕುದುರೆಗಳಿಗೆ ಸದೃಶ ಆಗುವಂಥ ಕುದುರೆಗಳೂ ಈಗಿವೆ, ಉತ್ತಮವಾದ ರಥ ಇದೆ, ಆದರೆ ಅವನೊಬ್ಬ ಈಗಿಲ್ಲ. ಆದ್ದರಿಂದ ಎಲ್ಲವೂ ಭಸ್ಮದಲ್ಲಿ, ನನ್ನ ಪರಾಕ್ರಮ ಎಲ್ಲವೂ ಕೂಡ ಭಸ್ಮದಲ್ಲಿ ಹೋಮ ಮಾಡಿದಂತಾಗಿದೆ. ಮತ್ತು ಇಂದ್ರಜಾಲಿಕರೊಬ್ಬ ಮಾಯಾವಿ ಸೃಷ್ಟಿಸಿದ ವಸ್ತುಗಳಂತೆ ವ್ಯರ್ಥ ಆಗಿ ಹೋಗಿದೆ. ಮರುಭೂಮಿಯಲ್ಲಿ ಬೀಜ ಬಿತ್ತಿದಂತೆ ನನ್ನ ಪರಾಕ್ರಮ, ನನ್ನ ಬಾಣ ಪ್ರಯೋಗ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಗಿದೆ. ದ್ರೋಣ, ಕರ್ಣ, ಭೀಷ್ಮ ಮೊದಲಾದ ಮಹಾರಥಿಗಳನ್ನು ಎದುರಿಸಿ ನಾನು ಯುದ್ಧ ಮಾಡಿದ್ದೆ. ಇವತ್ತು ಕೇವಲ ಒಬ್ಬ ಪುಂಡ ಪೋಖರಿಗಳಿಗೆ ನಾನು ಸೋತು ಹೋದೆ. ನಮ್ಮವರಾದ ಯಾದವರನ್ನು, ಅವರ ಸ್ತ್ರೀಯರನ್ನು ರಕ್ಷಿಸುವುದು ನನ್ನಿಂದ ಆಗಲಿಲ್ಲ ಅಂತ ಕೃಷ್ಣನ ಮಹಿಮೆಯನ್ನು ಹೇಳಿಕೊಂಡ. ಅದಾದ್ಮೇಲೆ ಹೇಳ್ತಿದ್ದಾನೆ, ದ್ವಾರಕಾನಗರದಲ್ಲಿ ನೀನು ಯಾದವರ ಬಗ್ಗೆ ಕೇಳಿದೆಯಲ್ಲ, ಅವರೆಲ್ಲ ಹೇಗಿದ್ದಾರೆ, ಎಲ್ಲ ಯಾದವರಿಗೂ ಕುಶಲಿಗಳಾಗಿದ್ದಾರೋ ಇಲ್ಲವೋ ಅಂತ ಕೇಳಿದೆಯಲ್ಲ, ಅದನ್ನು ಈಗ ಒಂದಿಷ್ಟು ಹೇಳ್ತೇನೆ ಕೇಳು. ಹಿಂದೆನೇ ಅವರಿಗೆ ಬ್ರಾಹ್ಮಣರ ಶಾಪ ಬಂದಿತ್ತು. ಈ ಕೃಷ್ಣನ ಪುತ್ರರಲ್ಲಿ ಒಬ್ಬನಾದಂತಹ ಸಾಂಬ ಸ್ತ್ರೀ ವೇಷವನ್ನು ಧರಿಸಿದ್ದ, ಅದು ಗರ್ಭಿಣಿ ಸ್ತ್ರೀಯ ವೇಷವನ್ನು. ಅಲ್ಲಿ ಅವನನ್ನು ಉಳಿದವರು ಕರ್ಕೊಂಡು ಹೋದರು. ಈ ಸ್ತ್ರೀ ಗರ್ಭಿಣಿಯಾಗಿದ್ದಾಳೆ, ಏನು ಹೆರ್ತಾಳೆ ಅಂತ ಕೇಳಿದ್ರು. ಆಗ ಆ ಋಷಿಗಳು
ಕೋಪಗೊಂಡು ಒಂದು ಒನಕೆಯನ್ನೇ ಹೆರತಾಳೆ ಈ ಸ್ತ್ರೀ, ಅದು ನಿಮ್ಮ ಕುಲಕ್ಕೆ ನಾಶಕ ಆಗ್ತದೆ ಅಂತ ಶಾಪ ಬೇರೆ ಕೊಟ್ಟುಬಿಟ್ಟಿದ್ರು. ಅಂಥ ಭಯಾನಕವಾದ ಶಾಪವನ್ನು ಅನುಭವಿಸಿ ಅವರೆಲ್ಲ ಮದ್ಯಪಾನ ಮಾಡಿ, ಉತ್ಸವಕ್ಕೆ ಅಂತ ಹೋದವರು ಮದ್ಯಪಾನ ಮಾಡಿ ಅಲ್ಲಿ ಪರಸ್ಪರ ಗುರುತು ಪರಿಚಯ ಇಲ್ಲದವರಂತೆ ಮುಷ್ಟಿಗಳಿಂದ ಮತ್ತು ಬೇರೆ ಯಾವ ಆಯುಧ ಸಿಗ್ತದೋ ಅದರಿಂದೆಲ್ಲ ಪರಸ್ಪರ ಹೊಡೆದಾಡಿ ಸತ್ತೋಗಿದ್ದಾರೆ. ಇನ್ನು ಅಲ್ಲಿ ಉಳಿದವರು ಒಂದು 4-6 ಜನ ಮಾತ್ರ ಅಂತ ಕಥೆ ಹೇಳ್ತಿದ್ದಾನೆ ಅರ್ಜುನ. ನಿಘ್ನತ ಮುಷ್ಟಿಭಿರ್ಮಿತ, ಮುಷ್ಟಿಯಿಂದ ಹೊಡೆದಾಡಿದ್ರು ಕೆಲವರು, ಆಯುಧಗಳನ್ನು ತೆಗೆದುಕೊಂಡು ಹೊಡೆದಾಡಿರ್ಬೋದು ಕೆಲವರು. ಅಲ್ಲೇ ಆ ಒನಕೆ ಏನು ಆ ಸಾಂಬನ ಹೊಟ್ಟೆಯಿಂದ ಹೊರಗೆ ಬಂದಿತ್ತು, ಆ ಒನಕೆಯನ್ನು ಚೂರು ಮಾಡಿ ಅದನ್ನು ಸಮುದ್ರಕ್ಕೆ ಹಾಕಿಬಿಟ್ಟಿದ್ರು, ಈ ಒನಕೆ ನಮ್ಮ ಕುಲಕ್ಕೆ ಕಂಟಕ ಆಗದೇ ಇರಲಿ ಅಂತ. ಆದರೆ ಆ ಒನಕೆ ಆ ಸಮುದ್ರದ ಆಳವನ್ನು ಸೇರಿ, ಸಮುದ್ರದ ತಳವನ್ನು ಸೇರಿ ಅಲ್ಲಿಂದ ಜೊಂಡು ಹುಲ್ಲಾಗಿ ಬೆಳೆದಿತ್ತು. ತೀಕ್ಷ್ಣವಾದಂಥ ಹುಲ್ಲದಾಗಿತ್ತು. ಅಲ್ಲಿಂದ ಆ ತೀಕ್ಷ್ಣವಾದಂಥ ಗರಗಸದಂತೆ ಇರುವಂಥ ಹುಲ್ಲನ್ನೇ ಪರಸ್ಪರ ಇವರು ಕಿತ್ಕೊಂಡ್ರು. ಬಲರಾಮ ಮತ್ತು ಕೃಷ್ಣ ಇಬ್ಬರು ಅವರಿಗೆ ಬುದ್ಧಿ ಹೇಳಲಿಕ್ಕೆ ಹೋದರೂ ಕೂಡ ಆಗಲಿಲ್ಲ. ಎಲ್ಲರೂ ಹೀಗೆ ಮರಣ ಅಪ್ಪಿದರು. ಕೃಷ್ಣ ಮತ್ತು ಬಲರಾಮರು ಕೂಡ ಕೋಪಗೊಂಡು ಅಳಿದುಳಿದವರನ್ನೆಲ್ಲ ಸದೆ ಬಡಿದು ತಾವು ಕೂಡ ಪರಂಧಾಮಕ್ಕೆ ಹೋಗಿಬಿಟ್ರು. ಬಲರಾಮ ಸಮುದ್ರ ಸೇರಿದ, ಕೃಷ್ಣ ಭೂಮಿ ಪರಿತ್ಯಾಗ ಮಾಡಿದ. ರುಕ್ಮಿಣಿ ಸತ್ಯಭಾಮೆಯರು ಕೂಡ ಕೃಷ್ಣನನ್ನು ಅನುಸರಿಸಿದರು. ಈ ಮುಂದಿನ ಶ್ಲೋಕ ಇದು ಬಹಳ ಮಹತ್ವದ್ದು. ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಅಂತ. ಭಗವಂತನ ಲೀಲೆ ಅಂತನ್ನುವುದನ್ನೇ ನಾವೆಲ್ಲ ಈ ಎಲ್ಲ ಕ್ರಿಯೆಗಳ ಹಿಂದೆ ಕಾಣಬೇಕು. ಇಲ್ಲದೆ ಹೋದರೆ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಅಂತ ಬಲಿಷ್ಠರಾದಂಥ ಯಾದವರು ಇವರು ಶಕ್ತಿಗೇನು ಕಡಿಮೆ, ಇವರ ಜ್ಞಾನಕ್ಕೇನು ಕಡಿಮೆ. ಅಂಥವರು ಮದ್ಯಪಾನ ಮಾಡಿ ಪರಸ್ಪರ ಏನೂ ಪರಿಚಯ ಇಲ್ಲದೆ ಇರೋರಂತೆ ಪರಸ್ಪರನ್ನು ಹೊಡೆದಾಡ್ಕೊಂಡು ಸತ್ತು ಹೋದ್ರಲ್ಲ, ಕೃಷ್ಣನ ಕೈಯಿಂದಲೇ ಕೆಲವರು ಹೊಡೆಸ್ಕೊಂಡು ಸತ್ತು ಹೋದ್ರಲ್ಲ, ಇದೆಲ್ಲವೂ ಭಗವಂತನ ಮಹಿಮೆ ಅಷ್ಟೆ. ಯಾಕೆಂದರೆ ಮಿಥೋ ನಿಘ್ನಂತಿ ಭೂತಾನಿ, ಈ ಜೀವಗಳು ಕೆಲವು ಬಾರಿ ಪರಸ್ಪರ ಹೊಡೆದಾಡಿಕೊಳ್ತವೆ, ಹಿಂಸಿಸ್ಕೊಳ್ತವೆ. ಇನ್ನು ಕೆಲವು ಬಾರಿ ಭಾವಯಂತೆ ಹುಟ್ಟಿಸ್ತವೆ, ಒಬ್ಬನನ್ನು ಹುಟ್ಟಿಸ್ತಾನೆ, ಮತ್ತೊಬ್ಬ ಇನ್ನೊಬ್ಬರನ್ನು ಹಿಂಸಿಸ್ತಾನೆ. ಇದೆಲ್ಲವೂ ಕೂಡ ಭಗವಂತನ ಮಹಿಮೆಯೇ. ಇಲ್ಲಿ ಭಾವಯಂತಿ ಅಂದರೆ ಉತ್ಪಾದಯಂತಿ ಅಂತ ಅರ್ಥ ಬರೀತಾರೆ ವಿಜಯಧ್ವಜ ತೀರ್ಥರು. ಉತ್ಪಾದಯಂತಿ ಅಂತ ಅರ್ಥ ಬರೆಯುವುದಲ್ಲದೇ ಪಾಲಯಂತಿ ಅಂತಲೂ ಕೂಡ ಒಂದು ಅರ್ಥ ಬರೀತಾರೆ ಯಾದವಾರ್ಯರು. ಪಾಲಯಂತಿ ಅಂತ ಅರ್ಥವನ್ನು ಶ್ರೀಧರರು ಮೊದಲಾದವರೆಲ್ಲ ಬರದೇ ಇದ್ದಾರೆ. ಅದನ್ನು ಕೂಡ ನಾವು ಆ ವ್ಯಾಖ್ಯಾನಗಳಲ್ಲಿ ನೋಡ್ಬೋದು. ಅಂತೂ ಅಲ್ಲಿ ಬಹಳ ವಿಶೇಷ ಅಂಶಗಳೇನೂ ಇಲ್ಲ ಆ ವ್ಯಾಖ್ಯಾನಗಳಿಂದ ಹೇಳಬೇಕು ಅಂತಂದರೆ, ಅದಕ್ಕಾಗಿ ಅವುಗಳನ್ನೆಲ್ಲೂ ಉಲ್ಲೇಖಿಸಲಿಲ್ಲ. ಆದರೆ ಇಲ್ಲಿ ನಿಘ್ನಂತಿ ಮತ್ತು ಭಾವಯಂತಿ ಅಂತ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನದನ್ನೇ ನಾವು ಕಾಣಬೇಕು ಅಂತ ನನಗೆ ಅನಿಸಿತು. ಇದು ಕೇವಲ ಆ ಕೌರವರು ಮತ್ತು ಯಾದವರಿಗೆ ಸಂಬಂಧಪಟ್ಟಂಥ ಮಾತು ಮಾತ್ರ ಅಲ್ಲ. ಒಟ್ಟಾರೆ ಈ ಜಗತ್ತಿನಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಎಲ್ಲ ಯುಗಗಳಲ್ಲಿಯೂ ಕೂಡ ಎಲ್ಲ ಜನಾಂಗ, ಜಾತಿ ಎಲ್ಲ ಕಡೆಯೂ ಕೂಡ ಭಗವಂತನ ಇಚ್ಛೆಯನ್ನೇ ನಾವು ಕಾಣಬೇಕು. ಕೆಲವು ಬಾರಿ ಪರಸ್ಪರ ಹೊಡೆದಾಡಿಕೊಳ್ಳುವುದು ಅಂದರೆ ಆಯುಧದ ಮೂಲಕ ಹೊಡೆದಾಡ್ಕೊಳ್ತಾರೆ ಅನ್ನುವುದನ್ನು ನಾವು ಆ ಯಾದವರ ಅಂತಃಕಲಹದಲ್ಲಿ ಮತ್ತು ಕೌರವ ಪಾಂಡವರ ಯುದ್ಧದಲ್ಲಿ ನೋಡಿದ್ವಿ. ಅದಷ್ಟು ಮಾತ್ರ ಅಲ್ಲ, ಮಾತಿನ ಮೂಲಕ ಪರಸ್ಪರ ಹಿಂಸೆ ಮಾಡ್ಕೋತಾರಲ್ಲ ಅನೇಕ ಬಾರಿ. ಈ ಥರ ಕೆಲವರನ್ನು ಹಿಂಸಿಸ್ತಾರೆ. ಇನ್ನು ಕೆಲವರು ಅಂಥವರಿಗೆ ಸಾಂತ್ವನ ಹೇಳ್ತಾರೆ. ಭಾವಯಂತಿ ಅಂದರೆ ಗೌರವಿಸ್ತಾರೆ, ಉಪಚಾರ ಮಾಡ್ತಾರೆ. ಇದೆಲ್ಲ ಭಗವಂತನ ಇಚ್ಛೆ. ಇದಕ್ಕೆ 2 ಥರದ ಅರ್ಥ ಆಗ್ತದೆ. ನಾನೊಬ್ಬ ವ್ಯಕ್ತಿಯನ್ನು ಪರಿಗಣನೆ ಮಾಡಿದರೆ ನನಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಯಾವುದೇ ರೀತಿಯಿಂದ ಹಿಂಸೆ ಕೊಡೋರು ಕೆಲವರು ಇರ್ತಾರೆ. ಇನ್ನು ಕೆಲವು ಬಾರಿ ನನ್ನನ್ನು ಉಪಚರಿಸುವವರು, ನನಗೆ ಒಳ್ಳೆಯ ಮಾತುಗಳನ್ನಾಡಿ ನನ್ನನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಪೋಷಿಸುವವರು ಇನ್ನು ಕೆಲವರು ಇರ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಇವರೆಲ್ಲರೂ ಕೂಡ ಇದ್ದೇ ಇರ್ತಾರೆ ಅಂತ ಒಂದು ಅರ್ಥ. ನನ್ನನ್ನು ಹಿಂಸಿಸುವವರು ಕೆಲವರು, ಕೆಟ್ಟದಾಗಿ ನಡೆಸಿಕೊಳ್ಳುವವರು ಕೆಲವರು, ಉತ್ತಮವಾಗಿ ನಡೆಸಿಕೊಳ್ಳೋರು ಇನ್ನು ಕೆಲವರು, ಹೀಗೆಲ್ಲ ಇರ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಲ್ಲದೇ ಭೂತಾನಿ ಮಿಥೋ ನಿಘ್ನಂತಿ ಭಾವಯಂತಿ ಚ, ಯಾರು
ನನ್ನನ್ನು ಈಗ ಹಿಂಸಿಸಿದಾರೋ ಅವರೇ ನನ್ನನ್ನು ಇನ್ನೊಂದು ಬಾರಿ ಸುಖಪಡಿಸಬಹುದು ಕೂಡ, ನನ್ನನ್ನೇ ಅವ್ರು ಚೆನ್ನಾಗಿ ನೋಡ್ಕೊಳ್ಬಹುದು. ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವತಿರ್ಯಂಗ್ ನೃಯೋನಿಷು ಬಂಧುಜ್ಞಾತ್ಯದಿ ಮಧ್ಯಸ್ಥ ಮಿತ್ರೋದಾಸೀನ ಶತ್ರವಃ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ ಅಂತ ಒಂದು ಶ್ಲೋಕ ಭಾಗವತದಲ್ಲೇ ಮುಂದೆ ಕೇಳಿ ಬರ್ತದೆ. ಕರ್ಮಭಿ ಭ್ರಾಮ್ಯಮಾಣಸ್ಯ, ನಾವು ನಮ್ಮ ಕರ್ಮಕ್ಕನುಸಾರವಾಗಿ ದೇವತೆಗಳು, ಋಷಿಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಹೀಗೆ ಯಾವುದ್ಯಾವುದೋ ಯೋನಿಯಲ್ಲಿ ಹುಟ್ಟಿ ಬರ್ತಾ ಇದ್ದೀವಿ. ದೇವತಿರ್ಯಂಗ್ ನೃಯೋನಿಷು, ನಮಗೆ ಎಲ್ರಿಗೂ ಕೂಡ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ, ಉದಾಸೀನರು ಇರ್ತಾರೆ. ಕೆಲವು ಬಾರಿ ಇವತ್ತು ಶತ್ರುಗಳಾದವರು ನಾಳೆ ಮಿತ್ರರಾಗಬಹುದು, ಇವತ್ತು ಮಿತ್ರರಾದವರು ನಾಳೆ ನಮಗೆ ಶತ್ರುಗಳು ಕೂಡ ಆಗಬಹುದು. ಇದೆಲ್ಲವೂ ಕೂಡ ನಮಗೆ ಈ ಜೀವಮಾನದಲ್ಲಿ ಇದ್ದದ್ದೇ ಅಂತ ಆ ಒಂದು ಮಾತು ಅಲ್ಲೇ ಮುಂದೆ ಭಾಗವತದಲ್ಲಿ 10-11ನೇ ಸ್ಕಂದದಲ್ಲಿ ಕೇಳಿ ಬರ್ತದೆ. ಹೀಗೆ ಕೆಲವರು ನಾವು ತೊಂದರೆ ಕೊಡುವವರಿದ್ದರೆ ನಮ್ಮನ್ನು ಉತ್ತಮವಾಗಿ ನಡೆಸ್ಕೊಂಡು ನಮ್ಮ ಜೀವನಕ್ಕೆ ಆಧಾರವಾಗಿ ನಿಲ್ಲುವವರು, ನಮ್ಮನ್ನು ಸಪೋರ್ಟ್ ಮಾಡುವವರು ಇನ್ನು ಕೆಲವರು ಇರ್ತಾರೆ. ಇದು ಒಂದು ಅರ್ಥ. ಆದರೆ ಇವರೇ ಯಾರು ಯಾವತ್ತು ನಮ್ಮನ್ನು ಹಿಂಸಿಸಿದ್ದಾರೆ ಅವರೇ ಇನ್ನೊಂದು ಬಾರಿ ನಮ್ಮ ಜೊತೆ ಚೆನ್ನಾಗಿ ನಡ್ಕೋತಾರೆ. ಯಾರು ಇವತ್ತು ನಮ್ಮ ಜೊತೆ ಚೆನ್ನಾಗಿ ನಡ್ಕೊಂಡಿದ್ದಾರೆ, ಇವರನ್ನು ನಮ್ಮ ಆಪ್ತರು ಅಂತ ನಾವು ಯಾರನ್ನು ತಿಳ್ಕೊಂಡಿದ್ದೀವಿ, ಅವರೇ ಯಾವುದೋ ಕಾಲಕ್ಕೆ ನಮ್ಮನ್ನು ಹಿಂಸಿಸಿ ಬಿಡ್ತಾರೆ. ಇದೆಲ್ಲದರ ಹಿಂದೆ ಭಗವಂತನ ಇಚ್ಛೆಯೇ ಇರೋದು. ಹೀಗೆಲ್ಲ ಆಗಲಿಕ್ಕೆ ಏನು ಕಾರಣ? ಇದು ಭಗವಂತನ ಇಚ್ಛೆ, ಭಗವಂತನ ಮಹಿಮೆ ಇಲ್ಲಿ ಇದ್ರ ಹಿಂದೆ ಇದೆ ಅಂತ. ಇದ್ರ ಹಿಂದೆ ಭಗವಂತನ ಮಹಿಮೆ ಇರೋದು ಹೇಗೆ? ನಾವು ನಮ್ಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ, ಏನೋ ಹಿಂಸೆ ಆಯಿತು ಅಂತ ನಾವು ತೊಳಲಾಡ್ತಾ ಇರುವಾಗ ಅಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಇದು ಭಗವಂತ ನಮಗೆ ತನ್ನ ಮಹಿಮೆಯನ್ನು ತೋರಿಸ್ತಿದ್ದಾನೆ ಅಂತ ಅನುಸಂಧಾನ ಮಾಡುವುದು ಹೇಗೆ ಅಂತ ತುಂಬ ಆಶ್ಚರ್ಯ ನಮಗೆ ಕಾಣಿಸ್ತದೆ. ಆದರೂ ಅಲ್ಲಿ ನೋಡಬೇಕಾದ್ದು ಭಗವಂತನ ಇಚ್ಛೆಯನ್ನೇ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಗಂಡ ಹೆಂಡತಿಯನ್ನು ಪ್ರೀತಿಸಿದರೆ, ಹೆಂಡತಿ ಗಂಡನನ್ನು ಪ್ರೀತಿಸಿದರೆ, ತಂದೆ ತಾಯಂದಿರು ಮಕ್ಕಳನ್ನು ಪ್ರೀತಿಸಿದರೆ, ಮಕ್ಕಳು ತಂದೆ ತಾಯಂದಿರನ್ನು ಪ್ರೀತಿಸಿದರೆ, ನೆರೆಹೊರೆಯವರನ್ನು ನಾವು ಸ್ವೀಕಾರ ಮಾಡಿದರೆ, ಅಪ್ಪಿಕೊಂಡ್ರೆ, ಅವರು ನಮ್ಮನ್ನು ಒಪ್ಪಿಕೊಂಡ್ರೆ, ಎಲ್ಲ ಕಡೆಯೂ ಕೂಡ ನಮ್ಮ ಇಚ್ಛೆ ಅವ್ರು ಯಾರ್ದೋ ಇಚ್ಛೆ ನಡೀತದೆ ಅಂತಿಲ್ಲ. ನಮ್ಮದೊಂದು ಇಚ್ಛೆ ಬೇರೆಯೇ ಇರ್ತದೆ. ಆದರೆ ಭಗವಂತ ಇವರಿಬ್ಬರು ಚೆನ್ನಾಗಿರಲಿ ಅಂತ ಬಯಸಿದರೆ ಅವರಿಬ್ಬರು ಚೆನ್ನಾಗಿರ್ತಾರೆ. ಇವರಿಬ್ಬರು ಚೆನ್ನಾಗಿರುವುದು ಬೇಡ, ಇವರು ಕಷ್ಟಪಡಲಿ ಅಂತ ಭಗವಂತ ಏನಾದರೂ ಇಚ್ಛಿಸಿದರೆ ಅದು ಹಾಗೇ ನಡೀತದೆ. ಇದು ಭಗವಂತನ ಇಚ್ಛೆ ಅಷ್ಟೆ. ಅದಕ್ಕೆ ಗಂಡ ಹೆಂಡರು ಸಂಬಂಧ, ಮಕ್ಕಳು ತಂದೆ ತಾಯಿನೂ ಸಂಬಂಧ, ನೆರೆಹೊರೆಯವರು ಬಂಧುಗಳು ಮಿತ್ರರು ಅನ್ನೋ ಸಂಬಂಧ, ಈ ದೇಶ ಆ ದೇಶ ಅನ್ನುವ ಸಂಬಂಧ, ಈ ಜಾತಿ ಈ ಜನವರ್ಗ ಅನ್ನುವ ಒಂದು ಸಂಬಂಧ, ಇದ್ಯಾವುದೂ ಹೊಸದಲ್ಲ. ಎಲ್ಲ ಕಡೆನೂ ಕೂಡ ಇದೇ ನಡೆಯೋದು. ಆದ್ದರಿಂದ ಭಗವಂತನ ಮಹಿಮೆಯನ್ನು ಅಲ್ಲದೆ ಮತ್ತೆ ನಾವು ಇಲ್ಲಿ ಏನು ಕಾಣಲಿಕ್ಕೆ ಸಾಧ್ಯ? ಭಗವಂತನ ಸಂಕಲ್ಪ ಹೀಗಾಗಿದೆ, ಆದ್ದರಿಂದ ಇದೆಲ್ಲ ನಡೆದಿದೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷವು ಚ ಪುರುಷ ಜಸ್ಮಾತ್ ಹರಿರೇಕರಾಟ್. ಜಗತ್ತಿನ ಹುಟ್ಟು ಅವನಿಂದ ಆಗ್ತದೆ, ಅದರ ಪಾಲನೆ, ಅದರ ನಾಶ, ನಿಯತಿ, ಅದರ ನಿಯಮನ, ಅಜ್ಞಾನ, ಮೋಕ್ಷ ಎಲ್ಲವೂ ಕೂಡ ಭಗವಂತನಿಂದಲೇ ಆಗ್ತದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ. ಯಾವುದೇ ಜಡವಸ್ತು ಚೇತನ ವಸ್ತು, ಜಡವಸ್ತುವಿನ ಸ್ವಭಾವ ಅದರ ಕ್ರಿಯೆ, ಚೇತನ ವಸ್ತುವಿನ ಸ್ವಭಾವ ಅದರ ಕ್ರಿಯೆ ಎಲ್ಲವೂ ಕೂಡ ಯದನುಗ್ರಹತಸ್ತಂತಿ. ಭಗವಂತ ಅದನ್ನು ಹಾಗೆ ಇರಗೊಟ್ಟರೆ ಅದು ಇರ್ತದೆ, ಇಲ್ಲದೆ ಹೋದರೆ ಅದು ಇರೋದಿಲ್ಲ. ಇದನ್ನು ಅಲ್ಲಿ ನಾವು ಕಾಣಬೇಕಷ್ಟೆ. ಅದರಿಂದ ಅದರ ಹೊರತು ಬೇರೆ ಯಾವ ಒಂದು ಪರಿಹಾರವೂ ಕೂಡ ಅಲ್ಲಿಲ್ಲ, ಬೇರೆ ಯಾವ ಉತ್ತರವೂ ಕೂಡ ಅಲ್ಲಿಲ್ಲ. ನಾವು ಈ ಜಗತ್ತಿನಲ್ಲಿ ನಮ್ಮ ಅಧ್ಯಾತ್ಮದ ಜೀವನದಲ್ಲಿ, ಸ್ಪಿರಿಚುವಲ್ ಲೈಫ್ನಲ್ಲಿ ಇರುವ ಹಂತವನ್ನು ಹೊಂದಿಕೊಂಡು ಕೆಲವು ಬಾರಿ ಇದು ಚೇಷ್ಟೆ ಅಂತ ಕಾಣಬಹುದು, ಕೆಲವು ಬಾರಿ ಇದಂತಹ ಭಗವಂತನ ಚೇಷ್ಟೆ. ನಮಗಿಷ್ಟೆಲ್ಲ ದುಃಖ ಕೊಟ್ಟು ಆ ಭಗವಂತನಿಗೆ ಆಗಬೇಕಾದದ್ದು ಏನಿದೆ, ಅದೇನು ಪ್ರಾರಬ್ಧ ಕರ್ಮ ಅಂತ ಉತ್ತರ ಕೊಡ್ತೀರಿ, ಆ ಉತ್ತರ ಕೇಳಿ ಸಾಕಾಗಿದೆ ಅಂತ ಹೀಗೆಲ್ಲ ನಮಗೇನಾದರೂ 108 ಅನಿಸ್ಬಹುದು. ಆದರೆ ಒಟ್ಟಾರೆ ಭಗವಂತ ಇದು ನಮ್ಮನ್ನು ಈ ಮಹಾಮೋಹವೆಂಬ ಕಡಾಯಿಯಲ್ಲಿ, ನಮಗೆ ಮಹಾಭಾರತ ಹೇಳುವಂತೆ ಅಸ್ಮಿನ್ ಮಹಾಮೋಹಮಹಿ ಕಟಾಹೆ ಸೂರ್ಯಾಗ್ನಿನ ರಾತ್ರಿ ದಿವೇಂದನೇನ ಮಾಸತ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಹ ಪಚತಿ ಇತಿ ವಾರ್ತಾ. ಯಾರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿಯೂ ಭಗವಂತ ನಮ್ಮನ್ನು ಪಕ್ವ ಮಾಡ್ತಿದ್ದಾನೆ ಅಂತಲೇ ಅರ್ಥ. ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ದೆ ನಮ್ಮನ್ನು ಕೆಟ್ಟದಾಗಿ ಯಾರು ನಡೆಸ್ಕೊಂಡ್ರೆ ಅಲ್ಲಿಯೂ ಕೂಡ
ಭಗವಂತ ನಮ್ಮನ್ನು ಪಕ್ವರನ್ನಾಗಿ ಮಾಡುವಂಥ ಒಂದು ವಿಧಾನ ಇದು. ಈ ಬ್ರಹ್ಮಾಂಡ ಅನ್ನೋದೊಂದು ದೊಡ್ಡ ಕಡಾಯಿ. ಸೂರ್ಯ ಅನ್ನೋದು ಇದಕ್ಕೊಂದು ಅಗ್ನಿ ಇದ್ದಂತೆ. ಹಗಲು ರಾತ್ರಿಗಳು ಇದಕ್ಕೆ ಇಂಧನ. ಆ ಇಂಧನವನ್ನು ಅವಲಂಬಿಸಿ ಆ ಸೂರ್ಯವೆಂಬ ಅಗ್ನಿ ಉರಿತಿದೆ. ಮಾಸರ್ತು ದರ್ವಿ ಪರಿಘಟ್ಟನೇನ, ತಿಂಗಳುಗಳು ಮತ್ತು ಪಕ್ಷಗಳು, ತಿಂಗಳುಗಳು, ಮಾಸಗಳು ಅಂತನ್ನೋದು ಇದಕ್ಕೊಂದು ದರ್ವಿ, ಸೌಟಿದ್ದಂತೆ. ಪರಿಘಟ್ಟನೇನ, ಆ ಸೌಟನ್ನು ಅಲ್ಲಿ ಚೆನ್ನಾಗಿ ಕುಟ್ಟುತ್ತಾನೆ ಭಗವಂತ. ಏನಾದ್ರೂ ಒಂದು ಪದಾರ್ಥ ಬೇಯುವಾಗ ಎಲ್ಲಿ ತಳ ಹೊತ್ತದಂತೆ ನಡುವೆ ಕೈ ಆಡಿಸ್ಬೇಕಾಗ್ತದೆ. ಹೀಗೆ ಪರಿಘಟ್ಟನೆ ಮಾಡ್ತಾ ಇದ್ದಾನೆ ಭಗವಂತ. ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಹ ಪಚತೀತಿ ವಾರ್ತ. ಕಾಲನಾಮಕನಾದ ಭಗವಂತ ಇದನ್ನು ಪಕ್ವ ಮಾಡ್ತಿದ್ದಾನೆ, ಜೀವಿಗಳನ್ನು ಪಾಕಕ್ಕೆ ಇಟ್ಟಿದ್ದಾನೆ ಅನ್ನುವುದೇ ಒಂದು ದೊಡ್ಡ ವಾರ್ತೆ ಅಂತ ಜಗತ್ತಿನಲ್ಲಿ. ಈ ವಾರ್ತೆಯಲ್ಲಿ ಸೂರ್ಯವಂಶದ ಕಥೆ ಇದೆ, ಚಂದ್ರವಂಶದ ಕಥೆ ಇದೆ, ಕೌರವರು, ಪಾಂಡವರು, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಕೃತಯುಗ, ಈ ಎಲ್ಲ ಯುಗಗಳ ಕಥೆ ಇದೆ. ನಮ್ಮವ್ರದ್ದು, ಮತ್ತಾರದು, ದೇವತೆಗಳ, ಋಷಿಗಳ, ಪಿತೃಗಳ, ಚಕ್ರವರ್ತಿಗಳ, ರಾಕ್ಷಸರ ಎಲ್ಲರ ಕಥೆಯೂ ಕೂಡ ಇದರಲ್ಲಿ ಅಡಕ ಆಗೇ ಬಿಟ್ಟಿದೆ. ಹೀಗೆ ಕಾಲದಿಂದ ನಾವು ಪಕ್ವರಾಗಬೇಕು. ಯಾವತ್ತೂ ಕೂಡ ಮನುಷ್ಯ ಈ ಜೀವಮಾನದಲ್ಲೂ ಕೂಡ ಯಾವುದೇ ಒಂದು ಉದ್ಯೋಗವನ್ನು ಮಾಡಲಿ, ವ್ಯವಹಾರ ಮಾಡಲಿ, ಅದರಲ್ಲಿ ನಾವು ಕಾಲವನ್ನು ಅವಲಂಬಿಸಿಯೇ ನಾವು ಪಕ್ವರಾಗ್ತೇವೆ. ಅದು ನಮಗೆಲ್ಲ ಗೊತ್ತಿದೆ. ಹಾಗೆ ಕಾಲ ಅಂದರೆ ಜಡವಾದ ಕಾಲ ಅಂತ ನಾವು ಪರಿಗಣನೆ ಮಾಡಿರ್ತೇವೆ. ವಸ್ತುತಃ ಮಹಾಕಾಲ ಅಂತ ಕನ್ಸ್ಕೊಂಡಿರುವಂಥ ಭಗವಂತ ಅವನು ನಮ್ಮನ್ನು ಪಕ್ವವನ್ನಾಗಿ ಮಾಡುವ ವಿಧಾನ ಇದು. ನಮ್ಮನ್ನು ಹಿಂಸಿಸಲಿಕ್ಕೆ ಒಬ್ಬರನ್ನು ಪ್ರೇರಿಸ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಇನ್ನೊಬ್ಬರನ್ನು ಪ್ರೇರಿಸ್ತಾನೆ. ಒಬ್ಬನೇ ವ್ಯಕ್ತಿಯನ್ನು ಈಗ ಇವನನ್ನು ಹಿಂಸಿಸು, ಆಮೇಲೆ ತೊಂದರೆ ಕೊಡು, ಆಮೇಲೆ ಚೆನ್ನಾಗಿ ನೋಡ್ಕೊಂತ ಪ್ರೇರಿಸ್ತಾನೆ. ಈಗ ಚೆನ್ನಾಗಿ ನೋಡ್ಕೊಂತ ಹೇಳ್ತಾನೆ, ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಕೆಲವು ಕಾಲ, ಇದಕ್ಕಿದ್ದಂತೆ ಮತ್ತೆ ಆಗೋ ಒಂದು ಬಾರಿ ತುಂಬ ತೊಂದರೆನೇ ಕೊಟ್ಟು ಬಿಡ್ತಾನೆ. ಇದೆಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ನಡೀತದೆ. ಅವನ ಚೇಷ್ಟಾ ಇದು ಅಂತ ನಡೀಬೇಕು. ಇದು ಭಗವಂತ 106 ವರ್ಷ ನಮ್ಮ ಜೊತೆ ಇದ್ನಲ್ಲ ಕೃಷ್ಣ, ಅವನೇನು ತನ್ನ ಮಹಿಮೆಯನ್ನು ತೋರಿಸಿದ್ನಲ್ಲ, ಭಗವಂತ ಈ ಜಗತ್ತನ್ನು ಬಿಟ್ಟು ಹೋಗುವ ಮೂಲಕನೂ ಕೂಡ ತನ್ನ ಚೇಷ್ಟೆಯನ್ನೇ ತೋರಿಸಿದ್ದಾನೆ ಅಂತ ಇದರಿಂದ ಕಾಣಬೇಕು. ಅದು ಅರ್ಜುನನಿಗೆ ಕಾಣಿಸಿದ್ದು, ಆಗಬೇಕಾದದ್ದು ಅದು. ಜಲೌಕಸಾಂ ಜಲೇ ಯದ್ವತ್, ನೀರಿನಲ್ಲಿ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುತ್ತದೆ. ಈ ನೆಲದಲ್ಲಿಯೂ ಕೂಡ ದುರ್ಬಲಾನ್ ಬಲಿನೋ ರಾಜನ್, ದುರ್ಬಲ ಪ್ರಾಣಿಗಳನ್ನು, ಜಿಂಕೆ ಮೊದಲಾದ ಪ್ರಾಣಿಗಳನ್ನು, ಸಿಂಹ ಮೊದಲಾದ ಪ್ರಾಣಿಗಳು ಬೇಟೆ ಆಡ್ತವೆ. ಕುರಿ, ಮಾಂಸಾಹಾರಿಗಳಾಗಿದ್ದರೆ ಕುರಿ ಮತ್ತು ಮತ್ಸ್ಯ ಮೊದಲಾದವುಗಳನ್ನು ತಿಂದು ಮನುಷ್ಯರು ತಮ್ಮ ಜೀವನ ನಡೆಸ್ತಾರೆ. ಸಸ್ಯಾಹಾರಿಗಳಾದರೂ ಕೂಡ ಸಸ್ಯಗಳು ಒಂದು ರೀತಿ ಜೀವಗಳೇ, ಅವುಗಳನ್ನು ತಿಂದು ತಮ್ಮ ಜೀವಮಾನ ಅವರು ಮುನ್ನಡೆಸ್ತಾರೆ. ಇದರಂತೆ ಈ ಜಗತ್ತು ನಡೀತಿರ್ತದೆ. ಮಹಾಂತೋ ಬಲಿನೋ ಮಿಥಃ. ಪರಸ್ಪರ ಹೀಗೆ ಈ ಜಗತ್ತಿನ ಸಂಘರ್ಷ ಇದ್ದೇ ಇರ್ತದೆ. ಆ ಸಂಘರ್ಷದಲ್ಲೂ ಕೂಡ ಕೇವಲ ಹೊಟ್ಟೆಪಾಡಿಗಾಗಿ ಇರುವ ಸಂಘರ್ಷ ಒಂದು ರೀತಿಯಿಂದ ಸಹ್ಯ. ಆದರೆ ಹೊಟ್ಟೆಪಾಡನ್ನು ಮೀರಿ ಇರುವಂತಹ ಸಂಘರ್ಷ, ಕೇವಲ ಹಿಂಸೆಗಾಗಿಯೇ ಹಿಂಸೆ ಮಾಡುವುದೇನಿದೆ ಹೆಚ್ಚು ಘಾತಕ ಆಗ್ತದೆ. ಇದೆಲ್ಲ ಭಗವಂತನ ಮಹಿಮೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಇದರಲ್ಲಿ ಏನೂ ಇಲ್ಲ, ನಮಗೆ ನಾಳೆ ಇದರಿಂದ ಅನುಭವಿಸಬೇಕಾದ ಫಲ ಏನೂ ಇಲ್ಲ ಅಂತ ಭಾವಿಸಿದ್ವಿ ನಾವು ತಪ್ಪಿಸ್ಕೊಳ್ಳುವಂತಿಲ್ಲ. ಭಗವಂತನ ಮಹಿಮೆ, ಇದು ನಡೆಯುವುದು ಭಗವಂತನ ಮಹಿಮೆ. ನಾಳೆ ಅದಕ್ಕೆ ತಕ್ಕದಾದ ಫಲವನ್ನು ಭಗವಂತ ಕೊಡ್ತಾನಲ್ಲ, ಅದು ಕೂಡ ಒಂದು ಭಗವಂತನ ಮಹಿಮೆಯೇ. ಅದನ್ನು ನಾವೇ ಅನುಭವಿಸಬೇಕಾಗ್ತದೆ. ಹೀಗೆ ಈ ಯದುಗಳು ಬಹಳ ಬಲಿಷ್ಠರು. ಅವರನ್ನು ಪರಸ್ಪರರನ್ನು ಕೊಲ್ಲಿಸಿದ. ಇವಂ ಬಲಿಷ್ಠೈಹಿ ಯದುಭಿಹಿ ಮಹದ್ಭಿಹಿ ಇತರಾನ್ ವಿಭು. ಅದರಲ್ಲಿ ಬಲಿಷ್ಠರಾದವರು ದುರ್ಬಲರನ್ನು ಕೊಂದರು. ಕೆಲವು ಕಡೆ ದುರ್ಬಲರೇ ಬಲಿಷ್ಠರನ್ನು ಕೊಂದು ಹಾಕಿದರು ಆ ಯದುಗಳಲ್ಲಿ. ಕಂಟಕಂ ಕಂಟಕೇನೈವ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಅದಕ್ಕೊಂದು ಬೇರೆ ಮಾರ್ಗ ಇಲ್ಲ. ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು, ಅಥವಾ ಮುಳ್ಳಿಗೆ ಸಮಾನವಾಗಿ ಚೂಪಾಗಿರುವಂಥ ಯಾವುದಾದ್ರು ಲೋಹದ ಉಪಕರಣದಿಂದಲೇ ತೆಗಿಬೇಕಷ್ಟೆ. ಅದು ಬಿಟ್ಟು ಬೇರೆ ಯಾವ ಮಾರ್ಗವೂ ಅದಕ್ಕಿಲ್ಲ. ದ್ವಯಂ ಚಾಪಿ ಈಶಿತುಸ್ತಮಂ. 106 ವರ್ಷ ಕಾಲ ಇಲ್ಲಿದ್ದು ಯದುಗಳನ್ನು, ಯಾದವ ವಂಶದವರನ್ನು ಮತ್ತು ಕುರುವಂಶವನ್ನು ಎರಡನ್ನೂ ರಕ್ಷಿಸಿದ. ಮತ್ತೆ ಈಗ ಆ ಯಾದವ ವಂಶವನ್ನು ಅವನೇ ನಾಶಪಡಿಸಿದ, ಕೌರವವನ್ನು ನಾಶಪಡಿಸಿದ. ಈ 36 ವರ್ಷದಿಂದ ತಾನೇ ನಾಶಪಡಿಸಿದ್ದ. ಇದೆರಡೂ ಅವನಿಗೆ ಸಮಾನವೇ. ಯದು ರಕ್ಷಣಂ ವಿನಾಶಂ ಚೇತಿ ದ್ವಯಂ ಅಂತ ಯಾದವಾರ್ಯರು ಅದಕ್ಕೆ ಅರ್ಥ ಬರೀತಾರೆ. ಇವೆರಡು ಮಾತ್ರ ಅಲ್ಲ, ಕೇವಲ ಕೌರವ ವಂಶ ಯಾದವ ವಂಶ ಮಾತ್ರ ಅಲ್ಲ, ಒಟ್ಟಾರೆ ಈ ಜಗತ್ತಿನಲ್ಲಿ ಎಲ್ಲಿಯೇ ಆದರೂ ಕೂಡ
ಯಾರನ್ನಾದರೂ ಕೊಲ್ಲುವುದು ಮತ್ತು ಯಾರನ್ನಾದರೂ ರಕ್ಷಿಸುವುದು ಎರಡರಿಂದಲೂ ಕೂಡ ಅವನಿಗೇನು ಪ್ರಯೋಜನವೂ ಆಗೋದಿಲ್ಲ. ಯಾರನ್ನಾದರೂ ರಕ್ಷಿಸಿದ್ರಿಂದ ಅವನಿಗೇನು ಒಂದು ಸಾರ್ಥಕ್ಯ ಭಾವನೆ, ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೆಮ್ಮೆ ಅವನಿಗೇನು ಉಂಟಾಗೋದಿಲ್ಲ. ಯಾರನ್ನೂ ಆದರೂ ಜಗತ್ತಿನಲ್ಲಿ ಕೊಂದು ಹಾಕಿದ್ರಿಂದ ಅವನಿಗೇನೂ ಆಗೋದಿಲ್ಲ. ಇಷ್ಟು ಜನರನ್ನು ಕೊಂದಿದ್ದರಿಂದ ಏನಾಗೋದಿಲ್ಲ ಅವನಿಗೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಿ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕೈಯತ್ಥಾ ವೇದ ಯತ್ರ ಸಹ ಅಂತ ಉಪನಿಷತ್ತು ಅವನ ಬಗ್ಗೆ ಕೇಳ್ತದೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ, ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ, ಕ್ಷತ್ರಿಯ ವರ್ಣದ ಅಭಿಮಾನಿಯಾದಂಥ ವಾಯುದೇವ, ಇವರಿಬ್ಬರೂ ಕೂಡ ಅವನಿಗೊಂದು ಊಟಕ್ಕೆ ಕೂತ್ರೆ, ಆ ಭಗವಂತನಿಗೆ ಪ್ರಳಯ ಕಾಲದ ಊಟಕ್ಕೆ ಕೂತ್ರೆ ಅವನಿಗೊಂದು ತುತ್ತು ಮಾತ್ರ ಇವರಿಬ್ಬರು. ಮೃತ್ಯುರು ಯಸ್ಯೋಪಸೇಚನಂ, ನಮ್ಮೆಲ್ಲರನ್ನೂ ನುಂಗಿ ನೊಣೆಯುವಂತಹ ಈ ಯಮ, ಆತ ಆ ಮೃತ್ಯುವು ಕೂಡ ಆ ಭಗವಂತನಿಗೆ ಒಂದು ಹೋಳು ಉಪ್ಪಿನಕಾಯಿ ಅಂತೆ. ಕೈಯತ್ಥ ವೇದ ಯತ್ರ ಸಹ, ಅವನ ಬಗ್ಗೆ ನಾವು ಏನು ತಿಳಿಯೋದಿದೆ, ಅವನ ಮಹಿಮೆ ನಮಗೆ ಅರ್ಥ ಆಗುವುದು ಎಷ್ಟಿದೆ. ಹೀಗೆ ಸಮಸ್ತ ಪ್ರಪಂಚವನ್ನೇ ತಾನೇ ಈ ತನ್ನ ಹೊಟ್ಟೆಯಿಂದ ಏನು ಜೀವಿಗಳನ್ನು ಹೊರಗೆ ತೆಗೆದಿದ್ದ, ಸೃಷ್ಟಿ ಪ್ರಾರಂಭಿಸಿದ್ದ, ಅವುಗಳನ್ನು ಒಂದು ದೀರ್ಘಕಾಲ ಆದ ಮೇಲೆ ಹೊಟ್ಟೆಯಿಂದ ಹೊರಗೆ ತೆಗಿತಾನಲ್ಲ, ಮತ್ತೆ ಅವರನ್ನೆಲ್ಲರನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನಲ್ಲ. ಇದರಲ್ಲಿ ಆಗುವುದೇನಿದೆ? ಏನು ವ್ಯತ್ಯಾಸವೂ ಕೂಡ ಇಲ್ಲ. ಎಲ್ಲರನ್ನು ಕೂಡ ಅವನೇ ಹೀಗೆ ಮತ್ತೆ ತನ್ನಲ್ಲಿ ಸಂಹಾರ ಮಾಡ್ಕೊಂಡು ಬಿಡ್ತಾನೆ. ಇದೆಲ್ಲವೂ ಅವನಿಗೆ ಸಮಾನವಾದದ್ದು ಅಂತಿದ್ದಾರೆ. ದೇಶಕಾಲಾರ್ಥಯುಕ್ತಾನಿ ಹೃತ್ತಾಪೋಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿ ಹಿತಾನಿ ಮೇ. ನಾನು ಈ ಹಿಂದೆ ಅವನು ಬದುಕಿದ್ದಾಗ, ಕೃಷ್ಣ ನಮ್ಮ ಜೊತೆಗಿದ್ದಾಗ ಅವನ ಮಾತುಗಳನ್ನು ಕೇಳ್ತಾ ಇದ್ದೆ. ಭಗವದ್ಗೀತಾ ನನಗೆ ಬೋಧನೆ ಮಾಡಿದ್ದ, ಮತ್ತು ಅನುಗೀತಾ ಬೋಧನೆ ಮಾಡಿದ್ದ, ವೈಷ್ಣವ ಧರ್ಮವನ್ನು ನಮಗೆಲ್ಲರಿಗೂ ಕೂಡ ಅವನು ಬೋಧನೆ ಮಾಡಿದ್ದಲ್ಲ. ಆ ಬೋಧನೆ ಮಾಡಿದಾಗೆಲ್ಲ ಯಾವ ದೇಶದಲ್ಲಿ ಯಾವ ಕಾಲಕ್ಕೆ ತಕ್ಕಂತೆ ಯಾವ ವಸ್ತು ಅಥವಾ ಯಾವ ವ್ಯಕ್ತಿಗೆ ತಕ್ಕಂತೆ ಹೇಗೆ ಧರ್ಮಾಚರಣೆ ಮಾಡಬೇಕು ಮನುಷ್ಯ, ಧರ್ಮಾಚರಣೆ ಅಂದರೆ ಏನು ಅನ್ನುವುದನ್ನೆಲ್ಲ ಅವನು ನಮಗೆಲ್ಲಿಗೂ ಕೂಡ ಬೋಧನೆ ಮಾಡಿದ್ದ. ನಮಗೆ ಬೋಧನೆ ಮಾಡುವಂತೆ ನಮ್ಮನ್ನು ನೆಪ ಮಾಡಿಕೊಂಡು ಈ ಜಗತ್ತಿಗೆ ಅವನು ಬೋಧನೆ ಮಾಡಿದ. ಅವೆಲ್ಲ ಅದನ್ನು ಕೇಳಿ ತಿಳ್ಕೊಳ್ಳುವ ಶಕ್ತಿ ನಮಗಿದ್ರೆ ಹೃತ್ತಾಪ ಉಪಶಮಾನಿ, ನಮ್ಮ ಹೃದಯದ ಸಾಂಸಾರಿಕ ಬೇಗ ನಾವು ಪರಿಹಾರ ಮಾಡ್ತವೆ. ಹರಂತಿ ಸ್ಮರತಶ್ಚಿತ್ತಂ, ಅದು ಇವತ್ತಿಗೂ ಕೂಡ ನನ್ನ ಮನಸ್ಸು ಅದರಿಂದ ಪರವಶ ಆಗ್ತದೆ. ಆ ಮಾತುಗಳನ್ನು ನೆನಪು ಮಾಡ್ಕೋತಾ ಇದ್ದೀನಿ. ಹೀಗೆ ಆ ಅರ್ಜುನ ಕೃಷ್ಣನ ಪಾದಕಮಲವನ್ನು ನೆನಪು ಮಾಡ್ಕೊಳ್ತಾ ಇದ್ದ. ಗಾಢವಾದಂಥ ಭಕ್ತಿ ಆತನ ಬಗ್ಗೆ ಇತ್ತು. ಹೀಗೆ ನೆನಪು ಮಾಡಿಕೊಂಡು ಸೌಹಾರ್ದೇನ ಅತಿಗಾಢೇನ ಶಾಂತಾಸೀದ್ ವಿಮಲಾಮತಿ. ಮೊದಲು ದುಃಖ ಆಗಿತ್ತು, ಇಲ್ಲ ಅಂತಲ್ಲ, ಆದರೆ ಕೊನೆಗೆ ಆ ದುಃಖವೂ ಕೂಡ ಪರಿಹಾರ ಕಂಡಿತು. ಅವನ ಬುದ್ಧಿ ತಿಳಿಯಾಯಿತು. ಕೃಷ್ಣ ಇದ್ದ ಇಷ್ಟವರೆಗೆ, ಇನ್ನು ಮುಂದೆ ಅವನು ಇರುವುದಿಲ್ಲ. ಇದ್ದ ಅನ್ನುವುದು ಅವನಿಗೆ ಎಷ್ಟು ಸಹಜವೋ, ಇರುವುದಿಲ್ಲ ಅನ್ನುವುದು ನಮ್ಮ ಜೊತೆಗೆ ಆತ ಕಾಣುವಂತೆ ಇರುವುದಿಲ್ಲ ಅನ್ನುವುದು ಅಷ್ಟೇ ಸಹಜ ಅವನಿಗೆ. ಆದ್ದರಿಂದ ಅವನು ಇದ್ದದ್ದು ಅವನ ಮಹಿಮೆ, ಅವನು ಇಲ್ಲಿಂದ ಹೋಗಿದ್ದು ಕೂಡ ಅವನ ಮಹಿಮೆ ಅನ್ನೋದನ್ನೇ ನಾವು ತಿಳ್ಕೊಳ್ಬೇಕು ಅಂತ ಅವನ ಮನಸ್ಸು ಪರಮಾನಂದದಲ್ಲಿ ಮಗ್ನ ಆಯಿತು. ಬುದ್ಧಿಗೆ ಆದಂಥ ದುಃಖವೂ ಕೂಡ ಪರಿಹಾರ ಕಂಡಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ 1ನೇ ಸ್ಕಂದದ 14ನೇ ಅಧ್ಯಾಯದ 28ನೇ ಶ್ಲೋಕ ಸಮಾಪ್ತ ಆಗ್ತದೆ. ಇವತ್ತಿನ ಈ ಅಧ್ಯಾಯವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರೂ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.